ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಕೆಪಿಸಿಸಿಯ ನೂತನ ಸಾರಥಿ, ನೂತನ ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರ ಪದಗ್ರಹಣ ಇವತ್ತು ಅರಮನೆ ಮೈದಾನದಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ, ಲಕ್ಷಾಂತರ ಕಾಂಗ್ರೆಸ್ನ ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರ ಮಧ್ಯೆ, ಎಲ್ಲರ ಸಮ್ಮುಖದಲ್ಲಿ ಮತ್ತು ಹೈಕಮಾಂಡ್ ಮಟ್ಟದಿಂದಲೂ ಕೂಡ ಮತ್ತು ಬೇರೆ ಬೇರೆ ರಾಜ್ಯದ ಎಲ್ಲ ನಾಯಕರುಗಳು ಕೂಡ ಇವತ್ತು BK ಹರಿಪ್ರಸಾದ್ ಅವರ ಪದಗ್ರಹಣ ಸಮಾರಂಭಕ್ಕೆ ಸಾಕ್ಷಿಯಾಗಲಿದ್ದಾರೆ. ಒಂದರ್ಥದಲ್ಲಿ ಈಗ ಉಳಿದಿರುವಂತಹ 2 ವರ್ಷಕ್ಕೆ, ಅಂದರೆ ಇಲ್ಲಿಯ ತನಕ 3 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ತಮ್ಮ ಆಡಳಿತವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಿ. ಅಲ್ಲಿ ತನಕ DK ಶಿವಕುಮಾರ್ ಅವರೇ ಉಪಮುಖ್ಯಮಂತ್ರಿಯಾಗಿದ್ದುಕೊಂಡು ಅವರು KPCC ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಈಗ ಬದಲಾವಣೆ ಆಗಿರುವಂಥದ್ದು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ, KPCC ಅಧ್ಯಕ್ಷ ಗಾದಿಯಿಂದ ಇಳಿದಿದ್ದಾರೆ. KPCC ಅಧ್ಯಕ್ಷ ಸ್ಥಾನ ಈಗ BK ಹರಿಪ್ರಸಾದ್ ಅವರ ಪಾಲಾಗಿರುವಂಥದ್ದು. ಇನ್ನುಳಿದಿರುವಂತಹ 2 ವರ್ಷಕ್ಕೆ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿರ್ತಾರೆ. ಗೊತ್ತಿಲ್ಲ, ಮುಂದುವರಿಯಲೂಬಹುದು, ಬದಲಾವಣೆಯೂ ಆಗಬಹುದು. ಒಟ್ಟಾರೆ 2028ರ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ನ ಹೈಕಮಾಂಡ್ BK ಹರಿಪ್ರಸಾದ್ ಅವರಿಗೆ ಈಗ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರುವಂಥದ್ದು. ಬಹಳ ದೊಡ್ಡ ಜವಾಬ್ದಾರಿ, ಕಠಿಣವಾದಂತಹ ಹಾದಿ BK ಹರಿಪ್ರಸಾದ್ ಅವರ ಮುಂದೆ ಇರುವಂಥದ್ದು. BK ಹರಿಪ್ರಸಾದ್ ಅವರು, ಅವರ ಹಿನ್ನೆಲೆಯನ್ನು ಒಂಚೂರು ನಾವು ನೋಡ್ತಾ ಹೋಗೋದಾದರೆ, ಬಹಳ ನೇರವಂತಿಕೆ, ನಿಷ್ಠೂರವಾದಂತಹ ಮಾತುಗಳು BK ಹರಿಪ್ರಸಾದ್ ಅವರದ್ದು. ಇಲ್ಲಿಯ ತನಕ ಯಾವುದೇ ಚುನಾವಣೆಯನ್ನು ಗೆಲ್ಲದೇ ಇದ್ದರೂ ಕೂಡ 4 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ, MLC ಆಗಿದ್ದಾರೆ. ಎಲ್ಲ ಥರದಲ್ಲೂ ಕೂಡ ದೇಶದ ರಾಜಕಾರಣದಲ್ಲೂ ಕೂಡ ಭಾಗಿಯಾಗಿದ್ದಾರೆ, ರಾಜ್ಯದ ರಾಜಕಾರಣದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಒಂದೊಳ್ಳೆಯಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ, ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಮಧ್ಯೆ ದೆಹಲಿ ಮಟ್ಟದಲ್ಲಿ ಉತ್ತಮವಾದಂತಹ ಸಂಬಂಧವನ್ನು ಹೈಕಮಾಂಡ್ ನಾಯಕರ ಜೊತೆ, ವರಿಷ್ಠರ ಜೊತೆಗೆ BK ಹರಿಪ್ರಸಾದ್ ಹೊಂದಿದ್ದಾರೆ. ಪ್ರಮುಖವಾಗಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ವಾದ್ರಾ ಅವರು, ಇವರೊಟ್ಟಿಗೆ ಒಂದೊಳ್ಳೆ ಉತ್ತಮವಾದಂತಹ ಸಂಬಂಧವನ್ನು BK ಹರಿಪ್ರಸಾದ್ ಅವರು ಕಾಪಾಡಿಕೊಂಡು ಬಂದಿದ್ದಾರೆ. ಅದರ ಫಲವಾಗಿಯೇ ಈಗ KPCC ಅಧ್ಯಕ್ಷ ಸ್ಥಾನ BK ಹರಿಪ್ರಸಾದ್ ಅವರ ಪಾಲಾಗಿರುವಂಥದ್ದು. ಹೀಗಾಗಿ BK ಹರಿಪ್ರಸಾದ್ ಅವರು ಸ್ಟೂಡೆಂಟ್ಸ್ ಆಗಿದ್ದು, ಅಂದರೆ ಯೂತ್ ಕಾಂಗ್ರೆಸ್ ಟೈಮಿಂದಲೂ ಕೂಡ BK ಹರಿಪ್ರಸಾದ್ ಅವರು, DK ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಅವರು, ಅಂದರೆ ಏನಿಲ್ಲ ಹಿರಿಯ ನಾಯಕರುಗಳು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರಲ್ಲ, ಯೂತ್ ಕಾಂಗ್ರೆಸ್ ಸಮಯದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ದುಡಿದಿರುವಂಥವರಲ್ಲಿ ಒಬ್ಬರು BK ಹರಿಪ್ರಸಾದ್ ಅವರು. ಇಲ್ಲಿಯ ತನಕ ಯಾರ ಮುಲಾಜನ್ನು ನೋಡದೆ, ಯಾವ ಸಂದರ್ಭದಲ್ಲಿ BJP ಪಕ್ಷವನ್ನು, ಅಂದರೆ ಇವರ ಆಪೋಸಿಟ್ ಪಾರ್ಟೀಸ್ ಏನಿದ್ದಾರಲ್ಲ, ಇವರುಗಳ ಟೀಕೆಗೆ ಪ್ರತ್ಯುತ್ತರಗಳನ್ನು ಕೊಡುವಂಥದ್ದು, ಅವರನ್ನು ಟೀಕಿಸುವಂಥದ್ದು, ವಾಗ್ದಾಳಿಯನ್ನು ನಡೆಸುವಂಥದ್ದು ಮತ್ತು ಒಂದಷ್ಟು ವಿವಾದಗಳಲ್ಲೂ ಕೂಡ ಇವರು ಭಾಗಿಯಾಗಿದ್ದಾರೆ. ಹೀಗಾಗಿ ಬಹಳಷ್ಟು ಸಂದರ್ಭಗಳಲ್ಲಿ ತಮ್ಮದೇ ಆದಂತಹ ವೈಖರಿಯಿಂದ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿರುವಂಥವರು BK ಹರಿಪ್ರಸಾದ್ ಅವರು. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಹೈಕಮಾಂಡ್ ಈ ಬಾರಿ BK ಹರಿಪ್ರಸಾದ್ರಿಗೆ ಈ ಒಂದು KPCC ಅಧ್ಯಕ್ಷ ಸ್ಥಾನ ಕೊಟ್ಟಿರುವಂಥದ್ದು. ಅವರು ಆ ಒಂದು KPCC ಅಧ್ಯಕ್ಷ ಸ್ಥಾನ ಅನೌನ್ಸ್ ಆದಂಥ ದಿನವೇ ಒಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಂಥದ್ದು ಬಹಳ ಚರ್ಚೆಗೆ ಈಡಾಯಿತು. ಅಂದರೆ ಏನಂತ ಹೇಳಿದ್ರು ಅಂದರೆ, ಯಾರಿಗೆ ಅಧಿಕಾರದ ಆಸೆ ಇದೆಯೋ, ಯಾರ್ಯಾರಿಗೆ ಸ್ಥಾನಮಾನಗಳು ಬೇಕಾಗಿದೆಯೋ ಅವರೆಲ್ಲರೂ ಕೂಡ DK ಶಿವಕುಮಾರ್ ಅವರ ಹಿಂದೆ ಹೋಗಿ, ಯಾರಿಗೆ ಪ್ರಾಮಾಣಿಕವಾಗಿ ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ಆಸೆ ಇದೆಯೋ ಅಂಥವ್ರು ನನ್ನ ಜೊತೆಗೆ ಬನ್ನಿ ಅನ್ನುವಂಥ ಒಂದು ಹೇಳಿಕೆ ಕೊಟ್ಬಿಟ್ರು BK ಹರಿಪ್ರಸಾದ್ ಅವರು. ಇದು ಚರ್ಚೆ ಆಯಿತು, ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ BK ಹರಿಪ್ರಸಾದ್ ಅವರು ಅಂತ. ಅವರು ಆಮೇಲೆ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟರು. ಅಂದರೆ ಯಾರು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದರೆ, ಅಧಿಕಾರ ಬೇಕು ಅನ್ನುವಂಥವ್ರು ಇದ್ದರೆ ಅವರು DK ಶಿವಕುಮಾರ್ ಅವ್ರ ಮಾತಾಡ್ಕೊಳ್ಳಿ, ನನ್ನ ಹತ್ರ ಬರಬೇಡಿ, ಪಕ್ಷವನ್ನು ಕಟ್ಟಬೇಕು, ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು, ನಮ್ಮ ಪಕ್ಷವೇ ಆಡಳಿತ ಮಾಡಬೇಕು ಅನ್ನುವಂಥ ಆಸೆ ಯಾರಿಗಾದ್ರಿದ್ರೆ ಅಂಥವರು ನನ್ನ ಜೊತೆಗೆ ಬಂದು ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿ ಅನ್ನುವಂಥ ಸ್ಪಷ್ಟವಾದಂಥ ಸಂದೇಶವನ್ನು BK ಹರಿಪ್ರಸಾದ್ ಅವರು ಮೊದಲ ದಿನವೇ ಕೊಟ್ಟರು. ಇವತ್ತು ಅವರ ಪದಗ್ರಹಣ ಸಮಾರಂಭ. ಇನ್ನು ಮುಂದೆ BK ಹರಿಪ್ರಸಾದ್ ಅವರ ದರ್ಬಾರ್, ಅಂದರೆ KPCC ಅಧ್ಯಕ್ಷರಾಗಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಾರೆ, ಶಿಸ್ತು ಕ್ರಮ ಯಾವ ರೀತಿ ಇರುತ್ತೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಅವರ ವಿರುದ್ಧ ಯಾವ ಥರದ ಕ್ರಮವಾಗುತ್ತೆ, ಏನೆಲ್ಲ ಮಾಡ್ತಾರೆ, ಪಕ್ಷವನ್ನು ಯಾವ ರೀತಿ ಸಂಘಟಿಸ್ತಾರೆ, ಇನ್ನಷ್ಟು ಬಲಪಡಿಸ್ತಾರೆ, ಇವರ ಅಧ್ಯಕ್ಷಗಿರಿ ಅಂತ ಹೇಳಿದ ಮೇಲೆ ನಿರೀಕ್ಷೆ ಅಷ್ಟೇ ಇರುತ್ತೆ. ಹೀಗಾಗಿ 2028ರ ಚುನಾವಣೆಗೆ ಯಾವ ರೀತಿಯಾದಂಥ ತಯಾರಿಯಲ್ಲಿ ಕಾಂಗ್ರೆಸ್ ಪಕ್ಷ ಹೋಗುತ್ತೆ, BK ಹರಿಪ್ರಸಾದರ ನೇತೃತ್ವದಲ್ಲಿ ಪಕ್ಷ ಮತ್ತೆ ಗೆಲ್ಲುತ್ತಾ, ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ, ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿಯುತ್ತಾ 2028ರಲ್ಲಿ ಏನೇನೆಲ್ಲ ಆಗುತ್ತೆ BK ಹರಿಪ್ರಸಾದ್ ಅವರ ಸಾರಥ್ಯದಲ್ಲಿ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.